ವೀಕ್ಷಕರೇ, ಜನರ ಧ್ವನಿ ಚಾನೆಲ್ ವೀಕ್ಷಕರುಗಳಿಗೆಲ್ಲ ನನ್ನ ನಮಸ್ಕಾರಗಳು. ಕೋಟೇಶು ಎಂಬ ಬಣ್ಣ ಬಣ್ಣದ ವೇಷ ಹಾಕುವ ಒಂದು ಕಲೆ ಅನೇಕ ವರ್ಷಗಳಿಂದ ಶಿಡ್ಲಘಟ್ಟ ತಾಲೂಕಿನ ಬೈರಗಾನಹಳ್ಳಿ ಗ್ರಾಮದ ಮೀಸೆ ನಾರಾಯಣಪ್ಪ ಎಂಬ ಕುಟುಂಬ ಇಂದಿಗೂ ಉಳಿಸಿಕೊಂಡು ಬಂದಿದ್ದಾರೆ. ಹೆಚ್ಚು ತೆಲುಗು ಭಾಷೆಯ ಸೀಮಿತವಾಗಿರುವ ಈ ಗ್ರಾಮೀಣ ಭಾಗದಲ್ಲಿ ಕೋಟೇಶು ಎಂಬ ಬಣ್ಣ ಹಚ್ಚಿ ಕೈಗಳಿಗೆ ಕಾಲುಗಳಿಗೆ ಎದೆಯ ಮೇಲೆ ಚಾಕಗಳನ್ನ ಚುಚ್ಚಿಕೊಂಡು ಎರಡೂ ಕೈಗಳಿಗೆ ಕಪ್ಪು ಹಗ್ಗ ಕಟ್ಟಿ ಇಬ್ಬರು ಹಿಡಿದುಕೊಂಡು ಟಮಟೆ ಸದ್ದಿಗೆ ಒಂದು ಸ್ಟೆಪ್ ಹಾಕಿದರೆ ಸಾಕು, ನೋಡುಗರು ಸಹ ಕುಣಿಯಲು ಪ್ರಾರಂಭಿಸುತ್ತಾರೆ. ಪರಿಸ್ಥಿತಿ ಟೈಮ್ನಾಗ ಮಾತ್ರ ಅಷ್ಟೇ. ಎಲ್ಲಿ ಪರಿಸ್ಥಿತಿದ್ರು ಯಾರು ಅವ್ರು ಆಡ್ಬೇಕಂದ್ರು ಅದಕ್ಕೆಲ್ಲ ಹೋಗ್ತೀವಿ. ಪರ್ಸೆ ಬಿಟ್ರೆ ಬೇರೆ ಟೈಮಲ್ಲಿ ಯಾರು ಕೇಳಲ್ಲ. ಎಷ್ಟು ವರ್ಷದಿಂದ ನೀವು ಈ ವೃತ್ತಿ ಮಾಡ್ಕೊಂಡ್ಬಂದಿದ್ದೀರಾ? ಇದು ಮಾಡ್ಕೊಂಬಂದಿರೋದು ಎಲ್ಲನೂ ಏನೋ ಒಂದು 8-9 ವರ್ಷ ಆಯ್ತು. ಅದಕ್ಕೆ ಮೊದ್ಲು ಯಾರು ಮಾಡ್ತಾರೆ ನಿಮ್ಮ ಮನೆಗಳಲ್ಲಿ? ಇಲ್ಲ ಯಾರು ನೀವೇ ಸ್ಟಾರ್ಟ್ ಮಾಡಿ. ತೆಲುಗಿನಲ್ಲಿ ಕೋಟೇಶು ಅಂದ್ರೆ ಒಂದು ಬಣ್ಣದ ಪಟ್ಟ ಹಾಕು ಅಥವಾ ಸ್ಟೆಪ್ ಹಾಕು ಅಂತಲೂ ದಪ್ಪ ದಿಪ್ಪೆ ಮೀಸೆ ಇಟ್ಟು ಬಣ್ಣ ಹಚ್ಚಿದರೆ ತಂತಾನೆ ಕುಣಿಯುತ್ತಾರಂತೆ. ಪ್ರತಿ ವರ್ಷ ಬರುವ ಜಾತ್ರೆಗಳು, ಪರಸೆ, ಊರ ಹಬ್ಬಗಳಿಗೆ ಮಾತ್ರ ಈ ಕುಟುಂಬಕ್ಕೆ ಅಲ್ಪ ಸ್ವಲ್ಪ ಕಾಸು ನೋಡುವಂತಾಗಿದೆ. ದೇವರ ಅರಕೆ ಅಥವಾ ಕೆಲವರು ಇಷ್ಟಪಟ್ಟು ಕೋಟೇಶು ವೇಷ ಹಾಕಿ ಕುಣಿಯುವ ವಾಡಿಕೆಯಾಗಿದೆ. ಅರಿಕೆ ಮಾಡಿಕೊಂಡವರು ಇರ್ತಾರ, ಅರಿಕೆ ಮಾಡಿದ್ರು ಕಾಯಸ್ ಕಾಡೋರು ಇರ್ತಾರ. ಈಗ ನೀನ್ ಆಡ್ತಾ ಇರ್ತೀಯ, ನೀನ್ ಇದಕ್ಕೆ ನೋಡ್ಕೊಂಡು ನಾನು ಆಡ್ಬೇಕು ಅನ್ನೋ ಅನಿಸ್ತದ ನನ್ ಕೋಪು. ಹಂಗೆ ಏನು ಈ ಕಲೆನ ಏನ್ ಹೇಳ್ತಾರೆ ನಿಮ್ಮಿದ್ರಲ್ಲಿ? ಪೋಟೇಶ್ ಅಂತಾನೆ ಹೇಳುದು, ಬೇರೆ ಏನೇನು ಹೆಸರಿಲ್ಲ. ಎಲ್ಲೂ ಸಹ ಈ ಕಲೆ ಉಳಿದಿಲ್ಲ. ಆದರೂ ಈ ಭಾಗದ ಬೈರಗಾನಹಳ್ಳಿಯ ದೊಡ್ಡ ದುಂಡಪ್ಪನವರ ಮಗ ಮೀಸೆ ನಾರಾಯಣಪ್ಪ ಮತ್ತು ಮಕ್ಕಳು ಇಂದಿಗೂ ಸಹ ಸ್ವಂತ ಬಂಡವಾಳ ಹಾಕಿ ಕಡಿಮೆ ವೆಚ್ಚದಲ್ಲಿ ಕೋಟೇಶು ಎಂಬ ಬಣ್ಣದ ವೇಷವನ್ನ ಹಾಕುತ್ತಾ ಕಲೆಯನ್ನ ಉಳಿಸಿ ಬೆಳೆಸುವಂತ ಕೆಲಸ ಮಾಡುತ್ತಿದ್ದಾರೆ. ಇಂಥ ಕಲೆಯನ್ನ ಉಳಿಸಿಕೊಂಡು ಬಂದಿರುವ ಕುಟುಂಬಕ್ಕೆ ಆಸರೆಯಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಥವಾ ತಾಲೂಕು ಆಡಳಿತ ಗಮನಿಸಬೇಕಾಗಿದೆ. ಅದನ್ನ ಬಿಟ್ರೆ ಹಿಂಗೆ ಕಾಣಿಸಲ್ಲ. ಅದು ಚಿಕ್ಕ ಮುಂಚೆ ಏನಾದ್ರು ಹಸಿರು ಏನಾದ್ರು ಉಜ್ತೀರಾ? ಇಲ್ಲ ಕಾವ್ಯ ಉಜ್ತೀವಿ. ಕಾವ್ಯ ಬೇರೆ ಕಲರ್ ಅಲ್ಲಿ ಕಾವಿ ಆ ಕಾವ್ಯ ಉಜ್ಜಿಬಿಟ್ರೆ ಆ ಚರ್ಮ ಮೆತ್ತು ಬಂದ್ಬಿಡ್ತದೆ. ಆವಾಗ ಹಾಕೊಂಡು ಈಗ ಅದು ಹಾಕಿರೋರ್ಗೆ ಯಾವುದೇನು ತೊಂದರೆ ಬಂದಿಲ್ಲ. ಅಂದ್ರೆ ಇದು ಪೂರ್ವಿಕರ ಕಲೆ ಅಂತ ಅನ್ಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ಈ ಕಲೆನ ತೋರ್ಪಡಿಸ್ತಾವ್ರೆ ಈ ನೀವು ಬಿಟ್ಟು? ನಾವು ಬಿಟ್ಟರೆ ಯಾರು ಅಲ್ಲ, ಮೊದ್ಲು ಈಗ ಚಿಕ್ಕಂದ್ರು 40-50 ವರ್ಷದ ಹಿಂದೆನು ಇದನ್ನ ನಾವು ನೋಡಿದ್ವಿ. ಅವನಿಂದ ಯಾರಾದ್ರೂ ಬೇರೆಯವ್ರು ಮಾಡ್ತಾ ಇದ್ರು ಈ ಏರಿಯಾದಲ್ಲಿ? ಇಲ್ಲ, ಈ ಏರಿಯಾದಲ್ಲಿ ಬೇರೆ ಕಡೆಯಿಂದ ಕರ್ಸ್ಕೊಂಬರೋದು. ಅವರು ಮೇಕಪ್ ಮಾಡ್ಕೊಂಡು ಅವ್ರು ಆಡಿಸ್ಬಿಟ್ಟು ಅವ್ರ ಮಜೂರು ಏನಾದ್ರು ಅವ್ರು ಎತ್ಕೊಂಡು ಹೋಗ್ಬೋದು. ನೀವು ಕಲ್ತಿದ್ದ ಹೇಗೆ? ನಾನು ಒಬ್ಬನ ಒಂದೇಶ್ಗೆ ನಾನು ತಂದದ್ದು, ಸ್ವಂತ ಮಾಡಿಸ್ಕೊಂಬಂದದ್ದು. ಆಮೇಲೆ ಸ್ವಂತ ನಾನೇ ಮಾಡ್ಕೊಂಬೇಕು. ನೀವ್ ಯಾರ ಹತ್ರ ಕಲ್ತ್ಕೊಂಡ್ರ? ಇಲ್ಲ ನೀವೇ ನಾವು ಕಲ್ತೇವೆ, ಸ್ವಂತ ಮಾಡಿ.
ಧ್ವನಿ ಚಾನೆಲ್ ವೀಕ್ಷಿಸಲು ಅಥವಾ ಲಿಂಕ್ ನೇರವಾಗಿ ಪಡೆಯಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಕಾವಿ ಅದನ್ನ ಬೆಳೆದು ಬಿಟ್ರೆ ನೋವಾಗ್ಲಿ ಕಲಿಸ್ಬಿಟ್ಟು ಚರ್ಮನ ಮೆತ್ತು ಇರ್ತಿದೆ. ನೀರಾಗ ಕಲಿಸಿಬಿಟ್ಟು ಮೈ ಕೈಗೆಲ್ಲ ಉಜ್ಜಿಬಿಟ್ರೆ ಮೆತ್ತು ಬಂದ್ಬಿಡ್ತದೆ ಮೈಯೆಲ್ಲ. ಹ್ಮ್ ಬಂದ ಅಂದ್ರೆ ವೇಷ ಹಾಕೋದಕ್ಕೆ ಬಳಸ್ತೀರ ಎಲ್ಲ.